ನಮಸ್ತೆ. ಅನಿಲ್ ಟೆಕೀಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ವಿಷಯ ಏನಪ್ಪ ಅಂತಂದರೆ, ನಾನೇ ವೀಡಿಯೋ ಮಾಡಬೇಕಂತ ಫಸ್ಟ್ ಟೈಮ್ ಬಂದಿದ್ದೀನಿ. ಬಿಕಾಸ್ 4-5 ದಿವಸದಿಂದ ಸೋಷಲ್ ಮೀಡ್ಯಾದಲ್ಲಿ ಏನೇನು ಆಗ್ತಿದೆ, ಏನೇನು ಆಗ್ತಿಲ್ಲ, ಏನೆಲ್ಲ ಟ್ರೆಂಡಿಂಗ್ ಆಗಿದೆ, ಸೊ ಅದು ನೋಡ್ಕೊಂಡು ಹೋಗೋಣ ಅಂತ. 2 ದಿವಸಕ್ಕೆ ಮುಂಚೆ RCB ರಾಜಸ್ಥಾನ್ ಮೇಲೆ ಕ್ವಾಲಿಫೈರಲ್ಲಿ ಸೋಲುತ್ತೆ. ಅದು ಗ್ರೇಟೆಸ್ಟ್ ಕಮ್ ಬ್ಯಾಕ್ ಆದಮೇಲೆ 6 ಗೆದ್ದು. ಅದಕ್ಕೂ ಮುಂಚೆ 8 ಮ್ಯಾಚಲ್ಲಿ 5 ಸೋತಿ, 7 ಸೋತಿ, 6 ಸೋತಿ, ಒಂದೇ ಒಂದು ಗೆದ್ದು, ಮತ್ತು 6 ಗೆದ್ದು ಚೆನ್ನೈನ 27 ರನ್ನಲ್ಲಿ ಗೆದ್ದು ಕ್ವಾಲಿಫೈ ಆಯ್ತೀವಿ. ಅದು ಪ್ಲಸ್ ರನ್ ರೇಟ್ ಜೊತೆ ನಾವು 6 ಗೆದ್ದಿದ್ದೀವಿ, ಗೆದ್ದು ಕ್ವಾಲಿಫೈ ಆಗಿದ್ದೀವಿ. ಎಲ್ಲ ಕಡೆ ಸೆಲೆಬ್ರೇಷನ್ಸ್, ಎಲ್ಲ ಕಡೆ ಕೊಹ್ಲಿ ಅಗ್ರೆಸಿವ್ನೆಸ್. ಯಾವ ಪ್ರೆಡಿಕ್ಟರ್ ನೋಡಿದ್ರು RCB ಕ್ವಾಲಿಫೈ ಆಗುತ್ತೆ ಅಂತಲೇ ಇದ್ದರು. ಒಬ್ಬ ಪ್ಲೇಯರ್ ಮಾತ್ರ, CSK ಫಾರ್ಮರ್ ಪ್ಲೇಯರು, ನಾವು ಗೆದ್ದು ಸೆಲೆಬ್ರೇಷನ್ ಮಾಡಬೇಕಾದ್ರೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. RCB ಸೆಲೆಬ್ರೇಷನ್ ಮಾಡ್ತಾ ಇರೋದು ನೋಡಿದ್ರೆ ಆಲ್ರೆಡಿ ಕಪ್ ಗೆದ್ಬಿಟ್ಟಿದ್ದಾರೆ. CSK ಹತ್ರ 5 ಕಪ್ ಇದೆ, ನಾವು ಒಂದು ಕಪ್ ಕೊಟ್ಬಿಡ್ತೀವಿ, ಎತ್ಕೊಂಡು ಟ್ರೋಫಿ ಮೆರವಣಿಗೆ ಮಾಡಿ ಅಂತ ಹೇಳ್ತಾರೆ. 2 ದಿನದ ಮುಂಚೆ ಅಂದರೆ ನಾವು ರಾಜಸ್ಥಾನ್ ಮೇಲೆ ಸೋಲ್ತೀವಿ ಕ್ವಾಲಿಫೈರಲ್ಲಿ. 172 ರನ್ ಟಾರ್ಗೆಟ್ ಕೊಟ್ಟು 4 ವಿಕೆಟಲ್ಲಿ ಸೋಲ್ತೀವಿ ನಾವು. ಬಟ್ ಅದಾದಮೇಲಂತೂ ಅವ್ರನ್ನ ಹಿಡಿಯೋಕ್ಕೆ ಆಗಿಲ್ಲ. ಫಸ್ಟ್ ಆಫ್ ಆಲ್ ನಾವು RCB CSKನ ಬೀಟ್ ಮಾಡಿದೆ ಅನ್ನೋದೇ ಅವ್ರ ಕೈಲಿ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಅದೇಂತಕ್ಕೆ? ಯಾಕೆ RCB CSKನ ಬೀಟ್ ಮಾಡಬಾರ್ದಾ? ಕ್ರಿಕೆಟ್ ಅಂದಮೇಲೆ ಹಂಗೆ ತಾನೆ, ಒಂದು ಟೀಮ್ ಬೀಟ್ ಮಾಡಲೇಬೇಕು. ಯಾವಾಗಲೂ ಹಾಗಾದ್ರೆ ನೋಡಿದ್ರೆ ಚೆನ್ನೈ ಡಾಮಿನೇಟ್ ಮಾಡ್ತಾನೆ ಇರಬೇಕು, ಕ್ವಾಲಿಫೈ ಆಗ್ತಾನೆ ಇರಬೇಕು, ಬೇರೆ ಟೀಮ್ ಯಾವುದು ಆಗಬಾರ್ದು ಅಂತನಾ? ಇನ್ನು ಅಂಬಟ್ಟಿ ರಾಯುಡು ಪೋಸ್ಟ್ ಆಗ್ತಾಗಿದ್ದ 5 ಸಲ ಕಪ್ಪು, 5 ಕಪ್ಪು ಅಂತಲ್ಲ. ಯಾವಾಗ ಅವ್ರು ಕಮೆಂಟ್ರಿ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿ RCBನ ಟ್ರೋಲ್ ಮಾಡೋಕ್ಕೆ, ಮ್ಯಾಚ್ ಸೋತಿ ಟ್ರೋಲ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು, ಅವಾಗಿಂದ ನಮ್ಮ ಕನ್ನಡ ಕಂಟೆಂಟ್ರಿಗೆ, ಟ್ರೋಲ್ ಪೇಜಸ್ಗೆ ಹಬ್ಬ ಹಾಕ್ಕೊಂಡು ರುಬ್ತಿದ್ದಾರೆ ಅಂಬಟ್ಟಿ ರಾಯುಡು ಅವ್ರನ್ನ ಮತ್ತು ತುಷಾರ್ ದೇಶಪಾಂಡೆ ಅವ್ರನ್ನ. ಅದೇ ಥರ ನಿಖಿಲ್ ಪುರನ್ನು ಉಗುಳ್ತಿದ್ದಾರೆ, ಅದು ಬೇರೆ ವಿಷಯ. ಸೋತಾದ್ಮೇಲೆ ಸ್ಟೇಟ್ಮೆಂಟ್ ಏನು ಕೊಡ್ತಿದ್ದಾರೆ ಅಂದರೆ, ಸೆಲೆಬ್ರೇಷನ್ನು ಅಗ್ರೆಸಿವ್ನೆಸ್ ಎಲ್ಲ ನಿಮಗೆ ಕಪ್ ತೊಗೊಂಡ್ಕೊಡಲ್ಲ, ನೀವು ಆಡಬೇಕು, ನೀವು ಆಡಿದ್ರೆ ಮಾತ್ರನೇ ಬರೋದು ಅಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. 2 ದಿನದಿಂದ ನೀವೇ ಟ್ರೆಂಡಿಂಗ್. ನೋಡಿದ್ರು, ಯಾವ ಕಡೆ ನೋಡಿದ್ರು ನೀವೇ. ಇದೆಲ್ಲ ಬೇಕಿತ್ತ ನಿಮಗೆ? ನೀವು CSK ಫ್ಯಾನ್ ಆಗಿರ್ಬೋದು, ಅದು ನಿಮ್ಮಲ್ಲಿ ಇಕ್ಕೋಬೋದಿತ್ತು. ಒಬ್ಬರನ್ನ ಡಿಮೋಟಿವೇಟ್ ಮಾಡಿ ಇನ್ನೊಬ್ಬರನ್ನ ನಾನು 5 ಕಪ್ ಹೊಡೆದಿದ್ದೀನಿ ಅಂತ ಇನ್ನೊಬ್ಬರನ್ನ ಡಿವೇಟ್ ಮಾಡಿರೋದು ತಪ್ಪು. ತುಷಾರ್ ದೇಶಪಾಂಡೆ ಒಂದು ನೀವು ನೋಡಿರಬೇಕು ಸ್ಟೋರಿ ಇನ್ಸ್ಟಾದಲ್ಲಿ, ಅಂದರೆ ಬೆಂಗಳೂರದ ರೈಲ್ವೆ ಸ್ಟೇಷನ್ ಹಾಕ್ಬಿಟ್ಟು ಬೆಂಗಳೂರು ಕೆನಾಟ್ ಅಂತ, ಅದೇನಾಯ್ತೋ ಗೊತ್ತಿಲ್ಲ, ಹಾಕಿ ಸ್ವಲ್ಪ ಹೊತ್ತಿಗೆ ಡಿಲೀಟ್ ಮಾಡಿಬಿಡ್ತಾರೆ. ಏನಂತಿಕೆ ಹಾಕಿದ್ಮೇಲೆ ಡಿಲೀಟ್ ಮಾಡೋದಂತಿಕೆ? ನನಗೀಗಲೂ ಅರ್ಥ ಆಯ್ತಿಲ್ಲ. ಮಾಡಂಗಿದ್ರೆ ತುಷಾರ್ ದೇಶಪಾಂಡೆ ಅವರೇ ಡೈರೆಕ್ಟಾಗಿ ಮಾಡಿ, ಹಾಕಿ, ಪೋಸ್ಟೇ ಹಾಕಿ. ಇನ್ನು ನಿಖಿಲ್ ಪುರನ್ನ ನೀವು ಅವ್ರನ್ನ ನೋಡಿ ಕಲಿಬೇಕು. ಅಂಬಟ್ಟಿ ರಾಯುಡು ಮತ್ತು ತುಷಾರ್ ದೇಶಪಾಂಡೆ ಅವ್ರು ನಮ್ಮ ಟೀಮೇ ಅಲ್ಲ, ಅವ್ರು ನಮ್ಮ ಮೇಲೆ ಬೀಟ್ ಮಾಡಿದ್ದಾರೆ. ಆದರೂ ಥ್ಯಾಂಕ್ ಯು ಅಂತ ಸ್ಟೋರಿ ಬೇರೆ ಹಾಕ್ತಾರೆ, ಥ್ಯಾಂಕ್ ಯು RCB ಅಂತ. ಇನ್ನು ಗಂಭೀರ್ ಹೇಳ್ತಾರೆ, ನನ್ನ ಕನಸಲ್ಲೂ ಕೂಡ RCBನ ಸೋಲಿಸ್ಬೇಕಂತಲೇ ಇಷ್ಟಪಡ್ತೀನಿ, ಅವರೇನು ಮಾಡೇ ಇಲ್ಲ, ಅವರು ಮಾಡಿದ್ದಾರೆ, ಎಲ್ಲ ಮಾಡಿದ್ದೀನಿ ಅನ್ನೋ ಥರ ಮಾತಾಡ್ತಾರೆ ಅಂತಾರೆ. ಇನ್ನೇನು ಸ್ಪೋರ್ಟ್ಸ್ಮೆನ್ಸ್ಗಳು ಏನಿದು? ನೆಕ್ಸ್ಟ್ ಟೈಮ್ RCB ಇದಕ್ಕೆಲ್ಲದಕ್ಕೂ ತಿರುಗೇಟು ನೀಡುತ್ತೆ, ಉತ್ತರ ಕೊಡುತ್ತೆ ಅಂತ ನನ್ನ ಅಭಿಪ್ರಾಯ. ಒಂದು ಮ್ಯಾಚ್ ಫಿಕ್ಸಿಂಗ್ ಮಾಡಿ ಬ್ಯಾನ್ ಆಗಿರೋ ಟೀಮು 2 ವರ್ಷ RCB ಕಪ್ ಗೆದ್ದಿಲ್ಲ ಅಂತ ಒಂದು ಲಾಯಲ್ ಟೀಮ್ ಬಗ್ಗೆ ಹೇಳುತ್ತೆ. ಎಂತ ಕೇಳುತ್ತೆ? ವರ್ಷ ಖಂಡಿತ ಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅನಿಲ್ ಟಾಕೀಸ್.
ಇನ್ನು ನೆಕ್ಸ್ಟ್ ಟೈಮ್ ಬೇರೆ ದೊಡ್ಡ ಆಕ್ಷನ್ ಬೇರೆ ಇದೆ, 4 ಜನ ರಿಟೈನ್ ಮಾಡಬೇಕು.